ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ಸ್ವಾಗತ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ನೈಲ್ ನೋಡಿರ್ತೀರ ಏನಂತ. ಸೊ ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಸೊ ನಾನು ಬೆಳಗ್ಗೆನೇ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿ ಇವಳು ಇವಾಗ ಎದ್ಲು, ಇವಳನ್ನ ರೆಡಿ ಮಾಡಬೇಕು. ಸೊ ಇವತ್ತು ಬಂದು ಶನಿವಾರ. ಈ ವಿಡಿಯೋನ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಮೇ ಬಿ ಸಂಡೇ ಅಥವಾ ಮಂಡೇ ಮಾಡ್ತೀನಿ. ಇವತ್ತು ಶನಿವಾರ 20ನೇ ತಾರೀಕು. ಸೊ ಈಗಾಗಲೇ ಇಲ್ಲಿ 9:30 ಆಗಿದೆ ಮಾರ್ನಿಂಗು. ಈಗ ಇಂಡಿಯಾದಲ್ಲಿ 6 ಗಂಟೆ ಆಗಿರುತ್ತೆ. ಸೊ ಇಲ್ಲಿ 9:30 ಅಂದರೆ 3:30 ಗಂಟೆ ಡಿಫ್ರೆನ್ಸ್ ಇದೆ ಅಲ್ಲಿಗೂ ಇಲ್ಲಿಗೂ. ಏನು ವಿಷಯ ಅಂದರೆ ಇಂಡಿಯಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋಗೋಣ ಅಂತ. ಒಂಥರ ಸಡನ್ನಾಗಿ ಪ್ಲ್ಯಾನ್ ಆಗೋಯ್ತು. ಲಾಸ್ಟ್ ಡಿಸೆಂಬರಲ್ಲೂ ನಾವು ಹೋಗಿರಲಿಲ್ಲ. ಏನಕ್ಕಂದರೆ ಆವಾಗ ತಾನೇ ಬಂದು ನಾವೊಂದು 5ರಿಂದ 6 ತಿಂಗಳಾಗಿತ್ತು. ಹಾಗಾಗಿ ಲಾಸ್ಟ್ ಹಾಲಿಡೇಸಲ್ಲೂ ಬರಲಿಲ್ಲ. ಈ ಸತಿ ಮಕ್ಕಳೆಲ್ಲ ಹೋಗೋಣ ಅಂತ ಕೊನೆಯಲ್ಲಿ ಪ್ಲ್ಯಾನ್ ಮಾಡ್ದು. ಈ ಟೈಮಲ್ಲಿ ಇಲ್ಲಿ ಜಪಾನಲ್ಲಿ ಗೋಲ್ಡನ್ ವೀಕ್ ಅಂತ ಇದೆ. ಸೊ ಒಂದು 10ರಿಂದ 12 ದಿನ ರಜೆ ಇರುತ್ತೆ. ಸೊ ಈ ಟೈಮಲ್ಲಿ ತುಂಬ ಜನ ಇಂಡಿಯಾಗೆ ಟ್ರಾವೆಲ್ ಮಾಡ್ತಾರೆ. ಹೊಸ ವರ್ಷನೂ ಆಗುತ್ತೆ, ಎಲ್ಲ 2 ಇಯರ್ ಎಂಡು, ನ್ಯೂ ಇಯರ್ ಎಲ್ಲ. ಸೊ ಸೆಲೆಬ್ರೇಷನ್ಗೆ ಆಲ್ಮೋಸ್ಟ್ ತುಂಬ ಜನ ಇಂಡಿಯಾಗೆ ಹೋಗ್ತಾರೆ. ಸೊ ನಾವು ಡಿಸೈಡ್ ಮಾಡ್ದೋ ಹೋಗೋಣ ಅಂತ. ಸೊ ಹೊರಟಿದ್ದೀವಿ. ಇವಾಗ ನಾನು ಈ ಥರ ಜಪಾನಿಂದ ಇಂಡಿಯಾಗೆ ಟ್ರಾವೆಲ್ ಮಾಡ್ತಿರೋದು ಫಸ್ಟ್ ಟೈಮು. ಸೊ ನೋಡೋಣ ಈ ಜರ್ನಿ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ. ನೋಡೋಣ ಈ ದಿನ ಹೇಗೆ ಹೋಗುತ್ತೆ ಅಂತ. ಕೊನೆವರೆಗೂ ವಿಡಿಯೋ ನೋಡಿ ಯಾವ ಥರ ಇರುತ್ತೆ ನಮ್ಮ ಈ ಒಂದು ಜಪಾನ್ ಟು ಇಂಡಿಯಾ ಜರ್ನಿ ಅಂತ. ಯಾರಿಗೂ ಹೇಳಿಲ್ಲ ನಾನು, ಸರ್ಪ್ರೈಸ್ ವಿಸಿಟ್ ಆ್ಯಕ್ಚುಲಿ. ಯಾರಿಗೂ ಬರ್ತಾ ಇದ್ದೀವಿ ಅಂತ ಹೇಳಿಲ್ಲ. ನನ್ನ ತಂಗಿಗೆ ಮುಂಚೆ ಹೇಳಿದ್ದೆ, 1 ತಿಂಗಳು ಮುಂಚೆ ಬರ್ತಾಯಿದ್ದೀವಿ, ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ದೀನಿ. ಅವಳಿಗೂ ಕನ್ಫರ್ಮಾಗಿ ಬರ್ತೀವಿ ಅಂತ ಹೇಳಿಲ್ಲ, ಬರಬೇಕು ಅನ್ಕೋತಾ ಇದ್ದೀವಿ, ನೋಡಬೇಕು ಹೆಂಗಾಗುತ್ತೆ ಅಂತ ಹೇಳಿದ್ದೆ. ಸೊ ನಮ್ಮ ಅಪ್ಪ ಅಮ್ಮಂಗೂ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಸೊ ಸರ್ಪ್ರೈಸ್ ವಿಸಿಟ್ ಕೊಡ್ತಾಯಿದ್ದೀವಿ, ನೋಡಬೇಕು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಇವಳನ್ನ ರೆಡಿ ಮಾಡಿಲ್ಲ ಇನ್ನು. ಸೊ ನೆನ್ನೆ ತಲೆಗೆಲ್ಲ ಸ್ನಾನ ಮಾಡಿಸಿದ್ದೀನಿ. ಸ್ವಲ್ಪ ಹಂಗೆ ಒಂಚೂರು ಮೈ ತೊಳೆಯೋದು, ಇಲ್ಲಾಂದರೆ ಹಂಗೆ ರೆಡಿ ಮಾಡೋದ ಚಳಿ. ಇವತ್ತು ರೆಡಿ ಆಗ್ತೀನಿ ನಾನು, ಇಂಡಿಯಾಗೆ ಬರ್ತಾ ಇದ್ದೀನಿ. ಇಶಿ ಯಾರವ್ರೆ ಊರಲ್ಲಿ? ಅಜ್ಜಿ, ಆಮೇಲೆ ಮಿಯಾವು, ಆಮೇಲೆ ಕೊಕ್ಕೋ ಐತಂತೆ, ಆಮೇಲೆ ಕೊಕ್ಕೋ ಐತೆ, ಅಜ್ಜಿ ಐತೆ, ಮಿಯಾವ್ ಐತೆ, ಅಷ್ಟೇನಾ? ಇನ್ನೇನಿಲ್ವಾ? ಆಮೇಲೆ ತಾತ ಆಯ್ತಾ? ತಾತ ನಿಂಗೆ ಏನು ಕೊಡಿಸ್ತದೆ? ಚಾಕಿ. ಹಾಯ್ ಮಾಡಿ ಎಲ್ರಿಗೂ. ಹಾಯ್, ಇಂಡಿಯಾಗೆ ಬರ್ತಾ ಇದ್ದೀವಿ ನಾವು. ಫುಲ್ ಖುಷಿ ಇದ್ದೀವಿ ನಾವು, ಫುಲ್ ಹ್ಯಾಪಿ. ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ನ ಮುಂಚೆಲೇ ಬುಕ್ ಮಾಡ್ಕೊಂಡಿದ್ವು. ಸೊ ಬಸ್ ಹತ್ತಾ ಇದ್ದೀವಿ. ಲಗೇಜ್ ಎಲ್ಲ ಬಸ್ಸಿಗೆ ಹಾಕ್ತಾ ಇದ್ದಾರೆ. ಬಸ್ಸಿಗೆ ಬಂದು ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಇಶಿ ಹಂಗೆಲ್ಲ ಮಾಡಬಾರ್ದು, ಒಂದು ಸರಿ ಕುತ್ಕೊಳ್ಳವ. ಕಾಲು ಅಂತ ಕಾಲು ಹಿಂಗೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಗೈಸ್ ಏರ್ಪೋರ್ಟ್ಗೆ 1 ಅವರ್ ಆಗುತ್ತಂತೆ. ಇಲ್ಲಿಂದ 1:45 ಹತ್ತಿದ್ದೀವಿ. 2:45ಗೆ ಏರ್ಪೋರ್ಟ್ಗೆ ಹೋಗ್ತೀವಿ. 2:45 ಆದಮೇಲೆ 3:15 ಚೆಕ್ ಇನ್ ಇದೆ ಅಂತೆ. ಅಂದರೆ 6:00ವರೆಗೆ ಫ್ಲೈಟ್ ಇರೋದು. 3 ಅವರ್ ಮುಂಚೆನೇ ಒಳಗಡೆ ಹೋಗಬೇಕು, ಚೆಕ್ ಇನ್ ಆಗಬೇಕು. ಸೊ ಇವಾಗ 1 ಅವರ್ ಇಲ್ಲಿಂದ ಟ್ರಾವೆಲ್ ಮಾಡಬೇಕು ಏರ್ಪೋರ್ಟ್ಗೆ. ಸೊ ನಾನು ವ್ಲಾಗ್ನ ಏರ್ಪೋರ್ಟ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಿದ್ದೆನೇ ಬರಲಿಲ್ಲ, ಲೇಟಾಗಿ ಮಲ್ಕೊಂಡ್ರು ನಿದ್ದೆನೇ ಬರಲಿಲ್ಲ. ಸೊ ಬೇಗನೆ ಎದ್ದು ಮತ್ತು ಮಾಮೂಲಿ ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ, ಆಮೇಲೆ ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಇವಾಗ ಬಂದು ಬಸ್ ಸ್ಟ್ಯಾಂಡ್ಗೆ 1 ಅವರ್ ಆಗುತ್ತೆ. ಸೊ ಮತ್ತೆ ಮಳೆ ಇವತ್ತು ನೋಡಿ, ಇವತ್ತೇ ಮಳೆ ಇದೆ ಜಪಾನಲ್ಲಿ. ಫುಲ್ ಕ್ಲೈಮೇಟ್ ಎಲ್ಲ ಕೋಲ್ಡ್ ಇದೆ. ನೋಡೋಣ. ಟೂಗೆ ಬಂದ್ವಿ. ವೆದರ್ ಎಷ್ಟು ಬ್ಯಾಡ್ ಆಗಿದೆ ಅಂದರೆ ಸಖತ್ ಬ್ಯಾಡ್ ಆಗಿದೆ, ಹೇಳ್ತೀನಿ ನೋಡಿ. ಫುಲ್
ಮಳೆ ಸೋನೆ ಥರ ಫುಲ್ ಹೆಂಗಿದೆ ನೋಡಿ ವೆದರು. ಚೆನ್ನಾಗಿಲ್ಲ ವೆದರ್ ಇದು. ಇದೆಲ್ಲ ಜಾಪನೀಸ್ ಟ್ರೆಡಿಷ್ನಲ್ ಹ್ಯಾಂಡ್ ಪರ್ಸ್, ಹ್ಯಾಂಡ್ ಬ್ಯಾಗ್ಗಳು. ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ, ನಾವೇ ಯೂಸ್ ಮಾಡಲ್ಲ. ಎಷ್ಟು ಕಾಲಿಗೆ 8 ಚೆಕ್ಕಿನ್ ಆದ್ವಿ. ಫುಲ್ಲು ಲಗೇಜ್ ಚೆಕ್ಕಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದು ಚೆಕ್ಕಿಂಗ್ ಎಲ್ಲ ಆಗಿ ಇಮಿಗ್ರೇಷನ್ ಎಲ್ಲ ಆಗಿ ಮುಗಿಸ್ಕೊಂಬರೋ ಅಷ್ಟೊಳಗೆ 5 ಗಂಟೆ ಆಗೋಗೈತೆ. ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ಈಗ 1 ಅವರ್ ಟೈಮ್ ಇದೆ ಫ್ಲೈಟ್ಗೆ. ಸೊ ನೋಡೋಣ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಕೊಡ್ತಾ ಇದ್ದಾರೆ. ಟೇಕ್ 1 ಇಶಿ, ಟೇಕ್ 1. ಯಾ ವಾವ್, ಸ್ಪಿನ್ ಮಾಡಿ ಶೋ. ಸೇ ಥ್ಯಾಂಕ್ ಯು, ಸೇ ಥ್ಯಾಂಕ್ ಯು ಶಿ. ಥ್ಯಾಂಕ್ ಯು, ಥ್ಯಾಂಕ್ ಯು. No, one more. Okay. Say thank you, Shima. Say thank you. Tu, ole, she, fully. Say, say thank you, say thank you, say thank you. Happy madu. Happy madu, happy. Thank you very much. Thank you, thank you. Ishi, aeroplane illa. ಒಂದು ನಿಮಿಷ ಇರ್ರೆ. ಎಲ್ಲೈತಿ ತೋರ್ಸ ಇಶಿ, ಏರೋಪ್ಲೇನ್ ಎಲ್ಲ ತೋರ್ಸ. ಇಲ್ಲ ಅಲ್ಲೈತಾ, ಕತ್ಲೆ ಕಾಣಿಸ್ತಿಲ್ಲ ನನಗೆ. ಅಲ್ಲಿ ಶೀ. ಸೊ ಇವಾಗ 6:30 ಫ್ಲೈಟ್ ಹತ್ತಿದ್ರೆ ನಾವು ಒಂದು ಮಾರ್ನಿಂಗ್ ಸಂಡೇ ಎಷ್ಟು ಸಂಡೇ 1 ಗಂಟೆಗೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟಿರ್ತೀವಲ್ವ. ಡೈರೆಕ್ಟ್ ಫ್ಲೈಟು. ಸಂಡೇ ಮಾರ್ನಿಂಗ್ 1:30ಗೆಲ್ಲ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇರ್ತೀವಿ. ಸೊ ಐ ಆಮ್ ಹ್ಯಾಪಿ. ಏನೋ ಫ್ಲೈಟಲ್ಲೇ ಊಟ ಸಿಗುತ್ತೆ. ಸೊ ಊಟ ಒಂಚೂರು ತಿಂದ್ಕೊಂಡು 6:30 ಫ್ಲೈಟ್ ಹತ್ತಿದ್ರೆ ನೈಟ್ ಜರ್ನಿ ಆಗಿರೋದ್ರಿಂದ ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆಗಿದ್ದೆ ಹೊಡ್ಕೊಂಡು ಎದ್ದೋಳೋಷ್ಟರೊಳಗೆ ಇಂಡಿಯಾಗೆ ಬಂದುಬಿಟ್ಟಿರ್ತೀವಿ, ಬೆಂಗಳೂರಿಗೆ ಬಂದಿರ್ತೀವಿ. ಫುಲ್ ಖುಷಿ. ವೆಂಡಿಂಗ್ ಮಷಿನ್ ಹೆಜ್ಜೆಗಿರೋದಕ್ಕೂ ಬೀಳ್ತು. ಓಹೋ, ಬಂತು ತಗೋಬಿಡು. ಹಾ ಇದ್ರಲ್ಲೆಲ್ಲ ಫಾಸ್ಟ್ ಅವಳೆ. ಬಾ ತಗೋ ಎಲ್ಕೊಂಡಿತ್ತು. ಬಾ ಅಲ್ಲಿಯೋ, ಅಲ್ಲಿ ಕುತ್ಕೊಂಡು ತಿನ್ನೋಣ ಬಾ. ಬೆಂಗಳೂರು ನೋಡಿ, ಜಪಾನ್ ಏರ್ಲೈನ್ಸಲ್ಲಿ ಬರ್ತಾ ಇದ್ದೀವಿ. 8:25 ಅಂದರೆ 6:25ಕ್ಕೆ ಫ್ಲೈಟ್ ಹೊರಡುತ್ತೆ. ನೋಡಿ ಖುಷಿ ಬರೋ ಲಾಸ್ಟ್ ಟೈಮ್ 1 ವರ್ಷ ಇವಳಿಗಿದ್ದಾಗ ಬರುವಾಗೇನು ಗೊತ್ತಿರಲಿಲ್ಲ. ಅಲ್ಲೊಂದಿದ್ಯಾ? ಓ ಸುಮಾರವೇ. ಬಾ ಇಲ್ಲಿ ನೋಡಿ, ಬಾ ಇಶಿ, ಇಲ್ಲಿ ನೋಡ್ಬಾರೆ ಇಶಿ, ಇಲ್ಲಿ ಹೋಗೋಣ ಈಗ. ಅದ್ರಲ್ಲಿ ನಾವು ಅಲ್ಲಿ ರತ್ನ ಕಂಬಳಿ ನೀನು ಹಾಕಿರೋ ದುಡ್ಡಿಗೆ ರತ್ನ ಕಂಬಳಿ ತೋರ್ಸ್ಬಿಟ್ಟು ಕರ್ಕೊಂಡೋಗಲ್ಲ ಅಷ್ಟು ದೂರ ನಿಮ್ನ. ಫ್ರೀಯಾಗಿ ಕೊಟ್ಬಿಡ್ತಾರೆ. ಜಾಕೆಟ್ ಹಾಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಏರೋಪ್ಲೇನ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ನಮ್ಮ ಇಶಿಗೊಬ್ರು ಫ್ರೆಂಡ್ಸ್ ಸಿಕ್ಬಿಟ್ರು. ಅವರು ಕೂಡ ಇಂಡಿಯಾದವರು. ಎಂಟರ್ ಆಗ್ತಾ ಇದ್ದೀವಿ. ಇಶಿ ಅವಳಿಗೆ ಲಾಸ್ಟ್ ಟೈಮ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಎಂಟ್ರೆನ್ಸ್ ಇದೆ. ದೊರೆ ಕಪ್ಪಡಪ್ಪ ಗಣಪತಿ
ಕ್ಷೇಮವಾಗಿ ತಲುಪಂಗೆ ಮಾಡಪ್ಪ ತಂದೆ. ನೋಡಿ ಗಾಯ್ಸ್, ಇದೆಲ್ಲ ಸ್ಪೆಷಲ್, ಮೇ ಬಿ ಸ್ಪೆಷಲ್ ಕ್ಲಾಸ್ ಇದೆಲ್ಲ ಮೇ ಬಿ ಬೇಕು. ನಡೀರಿ ಮುಂದೆ ನಡೀರಿ. ವಿಡಿಯೋ ಮಾಡಂಗಿಲ್ಲ ಅಂತ ಬೇಡ, ಸಾಕು ಮಾಡ್ಕೊಂಡೆ. ಬಂದು ಇವಾಗ ಕೂತಿದ್ದೀವಿ. ಸೊ ಇಲ್ಲಿ ಏನೇನಿದೆ, ಒಂದು ಪಿಲ್ಲೋ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ರಗ್ ಕೊಟ್ಟಿದ್ದಾರೆ. ನಮ್ಮ ಇಶಿಗೆ ಸಪ್ರೇಟ್ ಸೀಟು, ಅವ್ಳಿಗೂ ಒಂದು ಸೀಟು. ಅಪ್ಪ ದೇವ್ರೆ, ಬಸ್ಸಲ್ಲೇ ಟಿಕೆಟ್ ತೊಳಕ್ಲ ನಾವು. ಇವಳಿಗೆ ಬಸ್ಸಲ್ಲೇ ಟಿಕೆಟ್ ಇಲ್ಲ, ಹಾಫ್ ಟಿಕೆಟು ಇಲ್ಲ, ಬಸ್ಸಲ್ಲಿ ಫ್ರೀ ಟಿಕೆಟು. ಇವಳಿಗೆ ಫ್ಲೈಟಲ್ಲಿ ಫುಲ್ ಟಿಕೆಟು. ಇಶಿ ಸಪ್ರೇಟ್ ಸೀಟ್ ಬೇಕಾನೆ ನಿನಗೆ? ಮೂವೀಸ್ ನೋಡ್ಬೋದು. ಹೆಡ್ಫೋನ್ ಕೊಟ್ಟಿರ್ತಾರಲ್ವಾ, ನೋಡಿ ಆರಾಮಾಗಿ ಯಾರಿಗೂ ಡಿಸ್ಟರ್ಬ್ ಆಗದಂಗೆ ಆರಾಮಾಗಿ ಅವರೇ ಕೊಟ್ಟಿರ್ತಾರೆ ನೋಡಿ. ಹೆಡ್ಫೋನ್ ಹಾಕ್ಕೊಂಡು ಮೂವಿ ನೋಡ್ಬೋದು. ಸೌಂಡ್ ಮೇ ಬಿ ಇದು ಊಟ ಕೊಡ್ತಾರಲ್ಲ, ಭರ್ಜರಿ ಭೋಜನ ಕೊಡ್ತಾರಲ್ಲ, ಅವಾಗ ಊಟ ಮಾಡೋಕ್ಕೆ ಇದೆ. ಡೈನಿಂಗ್ ಟೇಬಲು. ಗೊಂಬೆ ಬತ್ತೈತಾ? ಮನೆ ಕಳೆ ಟೈಮ್ ಆಗದೆ. ಅಪ್ಪ ಹಾಕೊಡಪ್ಪ. ಹಾಂ ನೋಡು, ಮಲಗಿಲ್ಲ. ಬಲೂನು. ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೀಟ್ ಬೆಲ್ಟ್ ಹಾಕೊಳ್ಳಪ್ಪ. ಸೀಟ್ ಬೆಲ್ಟ್ ಹಾಕೋಬೇಕು. ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ, ಅಂದ್ರೆ ಬಿಫೋರ್ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ. ಸೊ ಏನಾದರೂ ಎಮರ್ಜೆನ್ಸಿಲಿ ಯಾವ ರೀತಿ ಒಂದು ಮಾಡಬೇಕು, ಎಮರ್ಜೆನ್ಸಿ ಎಕ್ಸಿಟ್, ನೀರಿಗೆ ಬಿದ್ದಾಗ ಈ ರೀತಿ. ಮೊದಲೇ ಟೆನ್ಷನ್ ಈ ಥರ ಇದ್ರೆ ಈ ಥರ ಭಯ ಬೀಳ್ದಂಗೆ. ತುಂಬ ಎಮರ್ಜೆನ್ಸಿ ಆದಾಗ ಈ ಥರ ರೆಡಿ ಇರಬೇಕು, ಡೋಂಟ್ ಪ್ಯಾನಿಕ್ ಅಂತ. ಅದು ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ಲ, ನಾವು ಫುಲ್ ಸರ್ಪ್ರೈಸ್ ಕೊಡೋಣ ಅಂತ. ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ನಾನು ಬರ್ತಾ ಇರೋದು ಅಂತ. ಸೊ ನಮ್ಮ ಹಸ್ಬೆಂಡ್ಗಾಗಲಿ ನನ್ನ ಮಗನಿಗೆ ಯಾರಿಗೂ ವಾಟ್ಸಪ್ಗೆ ಸ್ಟೇಟಸ್ ಹಾಕ್ಕೊಬಿಟ್ಟಿಲ್ಲ ನಾನು, ಸರ್ಪ್ರೈಸ್ ಕೊಡೋಣ ಅಂತ. ಅವರು ಅಂದರೆ ಸ್ಟೇಟಸ್ ಹಾಕಕ್ಕೂ ಬಿಟ್ಟಿಲ್ಲ. ಇಶಿಗೆ ಊಟ ಬಂದಿದೆ. ಏನು ಕೊಟ್ಟವ್ರೆ? ಬಿಸ್ಕೆಟ್ ಇದೆ, ಸ್ವೀಟ್ಸ್ ಇದೆ, ಫ್ರೂಟ್ಸ್ ಇದೆ, ಏನೋ ರೈಸ್, ಚಿಕನ್ ಇದೆ ರೀ, ಚಿಕನ್ ಕೊಟ್ಟಿದ್ದಾರೆ. ಕಪ್ ಕೇಕ್ ತಿಂತಾಳೆ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ಟೈಮ್ ಬಂದು 1:30. ಜಸ್ಟ್ ಇವಾಗ ಲ್ಯಾಂಡ್ ಆದ್ವಿ. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇದ್ದೀವಿ ಇವಾಗ. ಸೊ 2:30, 1 ಗಂಟೆ ಇವಾಗ ಇಲ್ಲಿ ಇಂಡಿಯನ್ ಟೈಮ್ 1 ಗಂಟೆ. ಅಪ್ಪ ಸ್ವಲ್ಪ ಕೋಲ್ಡೇ ಆಗೋಯ್ತು ನನಗೆ. ಸೊ ಇವಾಗ ಹೊರಡಬೇಕು ಊರ್ ಕಡೆ. ಬೆಂಗಳೂರಿಗೆ ಬಂದ ತಕ್ಷಣ ನಾವು ಕಾಫಿ ಕುಡಿತಾ ಇದ್ದೀವಿ ನೋಡಿ, ಬ್ಯಾಂಗ್ಳೂರ್ ಕಾಫಿ. ಇಲ್ಲ ಏನ್ ತಿಂತ ಇದೀಯಾ ಬಿಕ್ಕಿ? ತೋರ್ಸು, ಎಲ್ಲ ಬಿಕ್ಕಿ ತೋರ್ಸು. ನಾನು ಹೋಗ್ಬಿಡ. ಹತ್ತು ಮೇಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಮೈಸೂರಿಗೆ ಬಂದು ಇವಾಗ ಬೆಳಗ್ಗೆ 6 ಕಾಲಾಗಿದೆ. ಸೊ ಮೈಸೂರಲ್ಲಿದ್ದೀವಿ, ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಈಗ ಒಂದು ಕ್ಯಾಬ್ ಮಾಡಿಕೊಂಡು ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಇನ್ನೂ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋದು ಬಾಕಿ ಐತೆ. ಫುಲ್ ಒಂಥರ ಸ್ಟ್ರೈನ್ ಆದಂಗೆ ಆಗ್ತಾಯಿದೆ. ಅಂದರೆ ಸ್ವಲ್ಪ ಟ್ರಾವೆಲ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ, ಬಟ್ ವ್ಲಾಗ್ನ ಸರ್ಪ್ರೈಸ್ ಕೊಡಬೇಕು ಅಂತ ಯಾವಾಗ ಇಂಡಿಯಾನ ಟಿಕೆಟ್ ಬುಕ್ ಮಾಡಿದ್ವು ಅವಾಗಿಂದ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟ್ರೈನ್ ಆಗಿದ್ರು ಸಹ ವೈಶಿ. ಸೊ ಸಿಗೋಣ ನಮ್ಮೂರಲ್ಲಿ, ಕೇರ್ಪೇಟೆ ಪಕ್ಕ ನಮ್ಮೂರು 20 ಕಿಲೋಮೀಟ್ರ್ ಆಗುತ್ತೆ. ಸೊ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಅಮ್ಮನ ಮನೆಗೆ ಸಿಗ್ತೀವಿ.
ಇಶೇನೆ ಬೇರೆ ಅದೇ ಅಂತವನೇ ನಾನು ಒಬ್ಳೆ ಬರ್ತಾ ಇದೆಯಲ್ಲ ಅಳ್ತಿದ್ದಾನೆ ಯಾಕಮ್ಮ